ಯಪ್ಪ ಕರಿಯಪ್ಪ ಅಮ್ಮ ಇನ್ನ ಜಲ್ದು ಬರ್ಲಿ ಹೋಗೋಣ ನಾವು ಲಸ್ಮಕಾಯ ರಾಲೇನೆ ಹೋಗಿರ್ಬೇಕೇನು. ಅಯ್ಯೋ ನಿಮ್ಮ ಅಮ್ಮ ಒಂದಿಟ್ಟು ದುಡ್ಡು ತಕೊಂಡು ಜಾಲ್ ಬತ್ತೀನಿ ಅಂತ ಓದ್ಲಪ್ಪ, ಬರಲೇ ಇಲ್ಲ ಓಟತ್ ಮಾಡ್ತಾಳೋ ಏನೋ. ಕಾಳಿ ಕಾಳಿ ಆತೇನೆ ಬಾರಿ ಜಾಲ್ದು ಹೋಗೋಣ. ಅಯ್ಯ ಅವ್ರ ಆಲೇನೆ ಹೋಗಿರ್ಬೇಕೇನು. ನಾವು ಹೋಗೋಣ ಬರ್ರಿ, ಹಿಂದೆನೇನೆ ಕೇಸ್ ವಾಪಸ್ ತಾಂಬ್ತಿದ್ದಂಗೆ ಬಿಡಿಸ್ಕೊಂಡು ಜಾಲ್ದು ಬರಬೇಕು. ತಿರ್ಗಿ ಆಮೇಲೆ ಲೇಟ್ ಆದರೆ ಕತ್ಲಾಗುತ್ತೆ, ಅವಾಗ ಅವರು ನಾಳೆಗೆ ಬರ್ರಿ ಅಂತಾರೆ. ಬಾ ಜಾಲ್ದು ಹೋಗೋಣ ದುಡ್ಡು ತಕೊಂಡು. ಹ್ಞೂ ನಡೀರಿ ಹೋಗೋಣ. ದುಡ್ಡ ಒಂದೀಟ 1,000 ರೂಪಾಯಿನ ಜಾಕೆಟ್ನ ಕಿಕ್ಕೊಂಡಿದ್ದೀನಿ. ನಡಿ ಇನ್ನೇನು ಅದಕ್ಕೋಸ್ಕರ ನಾ ಬ್ಯಾಗ್ ತಕೊಂಬನ ಅಂತ ಹೇಳಿ ಜಾಕೆಟ್ನ ಕಿಕ್ಕೊಂಡಿದ್ದೀನಿ. ನಡೀರಿ ಅಲ್ಲಿ ಅಕ್ಕನ ಕೇಳಿರಿ ಕೊಡಕ್ಕಾಗುತ್ತೆ. ಸರಿ ಬಾರಮ್ಮ. ಲಸ್ಮಕಾಯಿ ಆಲೇನೆ ಲಸ್ಮಕಾಯಿನೂ ಭಾಗ್ಯಕಾಯಿನೂ ಹೋದ್ರು ಕೇಸ ವಾಪಸ್ ತಾಂಬ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೋದ್ರು. ನಾವು ಅವರಿಂದನೇ ಹೋಗಿ ಕರ್ಕೊಂಬರೋಣ ಇವತ್ತೇನೆ. ತಿರ್ಗಿ ಲೇಟ್ ಆದರೆ ತಿರ್ಗಿ ಆಮೇಲೆ ನಾಳೆಗೆ ಬರ್ರಪ್ಪ ಅಂತ ಹೇಳ್ತಾರೆ. ಆ ಮೇಡಮ್ ಇದ್ದಾಗಲೇ ಹೋಗ್ಬಿಡ್ಬೇಕು. ಆ ಮೇಡಮ್ ಏನಾದ್ರೂ ಡ್ಯೂಟಿ ಕ್ಲೋಸ್ ಮಾಡಿ ಮನೆಗೆ ಹೋದ್ರೆ ಆ ಪೊಲೀಸ್ನವ್ರೇನು ಬಿಡಲ್ಲ, ಮೇಡಮ್ ಬರೋವರೆಗೂ ಕಾಯಬೇಕು ಅಂತಾರೆ, ಇಲ್ಲಾಂದ್ರೆ ನಾಳೆಗೆ ಬರ್ರಿ ಅಂತಾರೆ. ಕಣಪ್ಪ ರಾಜ, ಬೇಡ ಬೇಡ ಏನಾದರೂ ಮಾಡಿ ಇವತ್ತೇ ಬಿಡಿಸ್ಕೊಂಬರ್ಬೇಕು. ನಡಿ ಜಲ್ದಿ ಹೋಗೋಣ. ಎಷ್ಟು ಅಹಂಕಾರ ಐತಿ ಆ ಲಕ್ಷ್ಮಿ ಮುಂಡೆಗೆ. ಸರಿಯಾಗಿ ಮಕ್ಕೋಗಿ ಬಂದಿದ್ದೀನಿ. ಅದು ಹೆಂಗೆ ಬಿಡ್ಸಕ್ಕಾಗಲ್ವೋ ನಾನು ನೋಡೇ ಬಿಡ್ತೀನಿ. ಅಲ್ಲ ನಮ್ಮ ಅಣ್ಣಯ್ಯ ದೊಡ್ಡ ಸಾವುಕಾರ, ನಮ್ಮ ಅಣ್ಣನ ಕೈಲಿ ಬಿಡ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಲಲ್ಲ ಅವಳು. ಯಮ್ಮ ಅಲ್ಲಿ ಜಯತ್ತೇನು ರಾಣಿನೂ ಬರ್ತಾ ಇರಂಗಿದ್ದಾರೆ. ಜಯಮ್ಮ ಈಗ ಬಂದ? ಏನು ಇದ್ಕಿದ್ದಂಗೆ ಹಿಂಗೆ ಬಂದ್ರಿ ನೀನು ರಾಣಿನು? ಎಲ್ಲ ಚೆನ್ನಾಗಿದ್ದೀರಾ ತಾನೆ? ಏನೋ ತೊಂದರೆ ಆಗಿಲ್ಲ ತಾನೆ? ಅಯ್ಯೋ ಅಣ್ಣ ನನ್ನ ವಿಷಯ ಬಿಡು, ನಾವೆಲ್ಲ ಚೆನ್ನಾಗಿದ್ದೀವಿ. ಅಲ್ಲ ನೇತ್ರನು ಮತ್ತೆ ಹುಲಿಯಜ್ಜನು ಜೈಲಿಗೆ ಹೋಗಿ ಆಲೇನೆ 1 ತಿಂಗಳು ಮ್ಯಾಲಾತಂತಲ್ಲ. ನೀವಿನ್ನು ಬಿಡಿಸ್ಕೊಂಬರೋದು ಬಿಟ್ಟು ಏನು ಮಾಡ್ತಾ ಇದ್ದೀರಾ? ನನಗೆ ವಿಷಯನೇ ಹೇಳಿಲ್ಲ ನೀವು. ನಮ್ಮೂರವ್ರು ಯಾರನ ಹೇಳಿರು ನಿನ್ನ ಸೊಸೆನೂ ಮತ್ತೆ ಅವ್ರ ತಾತನೂ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿವ್ರೆ ಅಂತಾನ. ಆವಾಗ ನನಗೆ ಗೊತ್ತಾಗಿ ತಿರ್ಗಾ ಹೋಗಿ ಮಾತಾಡಿಸ್ಕೊಂಬಂದೆ ನೇತ್ರನು ಮತ್ತೆ ಆ ಅಜ್ಜನೂ. ಅವಳಂತೂ ಅಳ್ತಾ ಇದ್ದಾಳೆ, ನಾನು ಯಾವಾಗ ಬಿಡಿಸ್ಕೊಂಡು ಹೋಗ್ತಾರೆ ಅಂತಾನೆ. ಆ ಪೊಲೀಸ್ನವ್ರು ನೋಡಿರಿ ಇದಕ್ಕೆ ಬೇಲೆ ಸಿಗಲ್ಲ ಅದು ಇದು ಅಂತ ಹೇಳಿರು. ನೀವೇನು ಮಾಡ್ತಾ ಇದ್ದೀರಾ? ಅಲ್ಲ ಬಿಡಿಸ್ಕೊಂಬರಕ್ಕೆ ಆಗ್ತಿರ್ಲಿಲ್ವಾ ಇಷ್ಟೊತ್ತಿಗೆ? ಅಲ್ಲ ಲಸ್ಮಕ್ಕನ್ನ ಮಟ್ಟ ಹಾಕಕ್ಕಾಗಲ್ಲ ನಿನ್ನ ಕೈಯಾಗೆ. ಈಗ ಆ ವಿಚಾರ ಎಲ್ಲ ಯಾಕಮ್ಮ, ನಾವಿವಾಗ ಬಿಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ರಾಜನೂ ನಿಮ್ಮ ಅತ್ತಿಯೇನು, ನೀವು ಮಂತಾಗಿರ್ರಿ ಬತ್ತೀವಿ. ಅಲ್ಲ ಲಸ್ಮಕ್ಕನೇ ಅಂತೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿರೋದು. ಏನೋ ಅವಳ ಗಂಡಗೆ ಮಾಡಿಬಿಟ್ರು, ಕೊಲೆ ಮಾಡಿಬಿಟ್ರೇನೋ ಅಮ್ಮಗೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸೋಳಂತೆ. ನಾವು ಬರ್ಬೇಕಾರೆ ಅಲ್ಲಿ ನಿಂತಿದ್ಲು ಯಾಕ ಎಲ್ಲಿಗೆ ಹೋಗಕ್ಕೆ. ಅವಳನು ಆಮೇಲೆ ಆ ಭಾಗ್ಯಮ್ಮ ಇದ್ದಾಳಲ್ಲ, ಇಬ್ರು ನಿಂತಿದ್ರು. ಸರಿಯಾಗಿ ಮಕ್ಕೋಗಿ ಬಂದಿದ್ದೀನಿ. ಏನೇ ಅಂದ್ಕೊಂಡಿದ್ಯಾ ನಮ್ಮ ಅಣ್ಣಯ್ಯ ಅಂತಂದ್ರೆ ಅಷ್ಟೊಂದು ಸಾಧಾರಣೇನೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದು ಬಂದಿದ್ದೀನಿ ಲಕ್ಷ್ಮಿನ. ಇನ್ನೊಂದ್ಸಲ ನಮ್ಮ ತಂಟಿಗೆ ಬರಬಾರ್ದು ಹಂಗೋಗಿದ್ದೀನಿ ಅವಳನ್ನ. ನೀವು ಸುಮ್ಮನೆ ಬಿಟ್ಟಿದ್ದೀರಾ ನೀವಾಗದಕ್ಕೆ. ನಾನೇನಾದ್ರೂ ಇಲ್ಲೇ ಇದ್ದಿದ್ರೆ ಏನಿಲ್ಲ ಅವಳು ಊಟ ಅಡಗಿಸ್ಬಿಡ್ತಿದ್ದೆ. ಓ ಮಾವ, ಅಲ್ಲ ಅವಳು ಒಬ್ಳು ಹೆಂಗ್ಸು, ಈ ಊರಿಗೆ ದೊಡ್ಡ ಸಾವುಕಾರರು ನೀವು. ಅವಳಿಗೆ ಎದ್ರಿಕೊಂಡು ನೀವು ಜೀವನ ಮಾಡ್ಬೇಕಾ? ನಾವಂತೂ ಸರಿಯಾಗಿ ಮಕ್ಕೋಗಿ ಬಂದಿದ್ವಿ. ಇನ್ನೆಂದು ನಿಮ್ಮ ತಾಂಟಿಗೆ ಬರಬಾರ್ದು, ನಿಮ್ಮ ವಿಷಯಕ್ಕೂ ತಲೆ ಹಾಕ್ಬಾರ್ದು ಹಂಗೋಗಿದ್ದೀವಿ ಅವಳನ್ನ. ನಾನು ಅಮ್ಮನೂ ಸೇರ್ಕೊಂಡು. ಅಯ್ಯೋ 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 ಅಯ್ಯೋ, ಈ ಜಯಮ್ಮನು ರಾಣಿನೂ ಬಂದು ಆಗೋ ಕೆಲಸಕ್ಕೆ ಕಲ್ಲು ಹಾಕ್ಬಿಟ್ರಲ್ಲೇ ಕಾಳಿ. ಅಯ್ಯೋ ದೇವ್ರೇ, ನಾವೆಷ್ಟೆಲ್ಲ ಕಷ್ಟಪಟ್ಟು ಒಪ್ಸಿದ್ವಿ ಕೇಸ್ ವಾಪಸ್ ತಾಮಕ್ಕೆ, ಇವರಿಬ್ರು ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಈಗ ಅಯ್ಯಯ್ಯೋ ದೇವ್ರೇ, ಈಗೇನಪ್ಪ ಮಾಡೋದು? ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತು. ಏ ಜಯಮ್ಮ, ಏನ್ರಿ ಹೇಳ್ತಾ ಇದ್ರಿ ಇಬ್ರು? ಲಸ್ಮಕ್ಕನ ಬೈದ್ರ ನೀವು? ಅದಕ್ಕೆ ಅಲ್ಲ ನಮ್ಮ ನೇತ್ರಮ್ಮನು ನಿಮ್ಮ ಅಪ್ಪನೂ ಒಳಗೆ ಹಾಕ್ಸಿರೋ ಅವಳನ್ನ ಸುಮ್ಮನೆ ಬಿಡಕ್ಕಾಗುತ್ತೆ? ನಾವು ಬಂದ್ವಿ ಅಲ್ಲ ಆಸಿನಿ ಬಸ್ಸಿಗೋ ಯಾಕೋ ಕಾಕೊಂಡು ನಿಂತಿದ್ರು. ಅವಳನ್ನು ಭಾಗ್ಯಮ್ಮನು ಹೆಂಗ್ ಹೋಗ್ದಿದೀವಿ ಅಂದ್ರೆ ಇನ್ನೆಂದೂ ನಿಮ್ಮ ವಿರುದ್ಧ ಮಾತಾಡಬಾರ್ದು, ತಲೆ ಎತ್ತಿ ಓಡಾಡಬಾರ್ದು ಈ ಊರಾಗೆ. ಹಂಗೆ ಹೋಗ್ದಿದೀವಿ. ಅವಳು ಮರ್ಯಾದೆ ಕಳೆದು ಬಂದಿದ್ದೀನಿ ನಾನು. ಅಯ್ಯೋ 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 ಜಯಿ, ನಿನಗೇನೆ ಬಂತು ಬರಬಾರ್ದು ರೋಗ, ನೀನು ಯಾಕೆ ಬರಕೋದೆ ಇವಾಗ? ಆಗೋ ಕೆಲಸಕ್ಕೆ ಕಲ್ಲಾಕಿ ಇನ್ನ ಕೊಚ್ಕೊಂತ ಇದೆಯಾ ಇಲ್ಲಿ? ಅಯ್ಯೋ ದೇವ್ರೇ, ಎಂಥ ಕೆಲಸ ಆಯ್ತು ಇವಾಗ. ನಮ್ಮ ಅಮ್ಮನಿನು ಮತ್ತೆ ನಮ್ಮ ಅಪ್ಪನೂ ಇನ್ನು ತಿರ್ಗಾ ಜೈಲಾಗೆ ಇರಂಗಾತಲ್ಲಪ್ಪ. ಇವಳು ಇಷ್ಟೆಲ್ಲ ಮಾತಾಡಿದ್ಮೇಲೆ ಲಸ್ಮಕ್ಕ ಕೇಸ್ ವಾಪಸ್ ತಾಂತಾಳ? ಯಾವುದೇ ಕಾರಣಕ್ಕೂ ಇಲ್ಲ. ಅಯ್ಯೋ ಈ ಜೈ ಬಂದು ಎಲ್ಲ ಹಾಳು ಮಾಡಿಬಿಟ್ಲು. ಅಯ್ಯೋ ಲೇ ಜೈ, ನಿನಗೇನೇ ಬಂದಿರೋದು ಹೊತ್ತು, ನೀನು ಯಾಕೆ ಬರಕೋದೆ ಇವಾಗ? ಯಾಕತ್ತೆ ಏನು ಹೇಳ್ತಾ ಇದ್ದೀರಾ? ನೀವ್ಯಾಕೆ ಅವಳಿಗೆ ಹೆದರಿಕೆಂತೀರಾ? ಸುಮ್ಮನೆ ರೀ, ಏನಾದರೂ ಮಾಡಿ ಬಿಡಿಸ್ಕೊಂಬರ್ಬೋದು. ಏ ರಾಣಿ, ಏನು ವಿಷಯ ತಿಳಿದೇನೆ ಜಗಳ ಆಡ್ ಬಂದಿದ್ರಲ್ಲ ಲಸ್ಮಕ್ಕ ಹಿಂಗ್ಕುಟ್ಟೆ. ನಿಮ್ಗೇನು ಬಂದಿರೋದು ಹೊತ್ತು? ಊರಿಗೆ ಬಂದ ಮೇಲೆ ಸುಮ್ಮನೆ ಮನೆಗೆ ಬರಬೇಕು ತಾನೆ? ಅವ್ರ ತಗ ಯಾಕೆ ಜಗಳ ಆಡಕ್ಕೆ ಹೋಗಿದ್ದೀರಿ ನೀವಿಬ್ರು? ಅತ್ತೆ ನಿನಗಾದ್ರೂ ಬುದ್ಧಿ ಬೇಡವಾ? ಏ ರಾಜ, ನೀನು ನಮ್ಮನ್ನು ಯಾಕೆ ಬೈತೀಯ? ನಿನಗೆ ಬುದ್ಧಿ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲಾದ್ರೂ ಬೇಲ್ ಕೊಟ್ಟು ಬಿಡಿಸ್ಕೊಂಬರ್ತಿದ್ದೆ. ಇನ್ನು ಅವ್ರಿಗೆ ಹೆದರಿಕೊಂಡು ಸುಮ್ಮನೆ ಆಗಿದ್ರಲ್ಲ ನೀವೆಲ್ಲರೂ ಸೇರ್ಕೊಂಡು. ಬರ್ರಿ ಇವತ್ತೇ ಹೋಗಿ ಬಿಡಿಸ್ಕೊಂಬರೋಣ. ಅತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಈ ಕೇಸು ಕೊಲೆ ಪ್ರಯತ್ನದ ಕೇಸು. ಇದಕ್ಕೆ ಬೇಲ್ ಸಿಗಲ್ಲ ಅಂತ ಹೇಳಿರು. ನಾವು ಎಲ್ಲ ಪ್ರಯತ್ನನೂ ಬಟ್ವಿ. ಅಮ್ಮನೂ ಅಪ್ಪನೂ ಅಷ್ಟೇನೆ ಲಾಯರ್ಗೆ ದುಡ್ಡು ಕೊಟ್ಟು ದುಡ್ಡು ಕಳ್ಕೊಂಡ್ರು. ಕೊನೆಗೆ ಉಳಿದಿರೋದು ಒಂದೇ ದಾರಿ ಅಂತ ಹೇಳಿದ್ರು ಅವರು.
ಅದಕ್ಕೇನೆ ಹೆಂಗಾದ್ರೂ ಮಾಡಿ ಕಾಂಪ್ರಮೈಸ್ ಮಾಡ್ಕೊಳ್ರಿ ಅವ್ರ ಕೂಟೆ ಒಪ್ಪಂದ ಮಾಡ್ಕೊಳ್ರಿ ಲಸ್ಮಕ್ಕನ ಕೂಟೆ ಅಂತ ಹೇಳಿದ್ರು. ಆ ಪೊಲೀಸ್ನವರು ಹಂಗೆ ಹೇಳಿದ್ರು, ಲಾಯರು ಹಂಗೆ ಹೇಳಿದ್ರು. ಅದಕ್ಕೆ ನಾವು ಕಷ್ಟಪಟ್ಟು ಒಪ್ಸಿದ್ವಿ ಆ ಲಸ್ಮಕ್ಕನ ಕೇಸ್ ವಾಪಸ್ ತಕೊಂಬಕ್ಕೆ. ಆದ್ರೆ ನೀವು ಬಂದು ಎಲ್ಲ ಹಾಳು ಮಾಡಿಬಿಟ್ರಲ್ಲ. ಏನು ಹೇಳ್ತಾ ಇದೀಯ ರಾಜ? ನೀನ್ ಹೇಳೋದ್ ನಿಜನಾ? ಕೇಸ್ ವಾಪಸ್ ತಮ್ಮಕ್ ಒಪ್ಕೊಂಡಿದ್ಲ ಲಕ್ಷ್ಮಿ? ಹ್ಞೂ ಕಣೆ. ಏಯ್ ಜಯಿ, ಯಾಕೆ ಬರಕ್ ಹೋದೆ ಇಲ್ಲಿಗೆ ನೀನು? ಅಲ್ಲ, ಆಗೋ ಕೆಲ್ಸಕ್ಕೂ ಕಲ್ಲಾಕಕ್ ಬಂದೇನೋ ಇಲ್ಲಿಗೆ. ನಾವ್ ಹೆಂಗೋ ಕಷ್ಟಪಟ್ಟು ಕಾಡಿ ಬೇಡಿ ಒಪ್ಸಿದ್ವಿ ಅಲಸ್ಮಕ್ಕೂನ ಕೇಸ ವಾಪಸ್ ತಾಮಕ್ಕೆ ಅಂತಾನೆ ಹೇಳಿ ನೀವಿಬ್ರು ಬಂದು ಅದಕ್ಕೂ ಕಲ್ಲಾಕಿರಲ್ಲೇ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ನೇತ್ರಮ್ಮನು ನಮ್ಮ ಅಪ್ಪಯ್ಯನೂ ಇವತ್ತು ಬಿಡುಗಡೆ ಆಗ್ತಾರೆ ಅಂತೇಳಿ ನಾನು ಎಷ್ಟು ಸಂತೋಷವಾಗಿದ್ದೆ. ನಮ್ಮ ಸಂತೋಷನೆಲ್ಲ ಹಾಳು ಮಾಡಿಬಿಟ್ರಲ್ಲೇ ನೀವಿಬ್ರು ಬಂದು. ಅಯ್ಯೋ ದೇವ್ರೇ, ಈಗ ಹೆಂಗಪ್ಪ ಮಾಡೋದು? ಬಿಡಿಸ್ಕೊಂಬರೋದು ಹೆಂಗಪ್ಪ ದೇವ್ರೇ? ಅಂದ್ರೆ ನೀವು ಎಲ್ಲ ಪ್ರಯತ್ನ ಮಾಡಿ ಕೊನೆಗೆ ಅವ್ರ ಹತ್ರ ಒಪ್ಪಂದ ಮಾಡ್ಕೊಂಡಿದ್ರೇನು ಕೇಸ್ ವಾಪಸ್ ತಕೊಂಬಕ್ಕೆ ಅಂತನ? ಏನು ಒಪ್ಪಂದ ಮಾಡ್ಕೊಂಡಿದ್ರಿ? ಹ್ಞೂ ಕಣೆ ರಾಣಿ, ಎಲ್ಲ ಪ್ರಯತ್ನನೂ ಮಾಡಿ ಕೊನೆಗೆ ಅದೊಂದೇ ಉಳಿದಿರೋದು ದಾರಿ ಅಂತ ನನಗೆ ಗೊತ್ತಾದ್ಮೇಲೆ ಅಪ್ಪಯ್ಗೂ ಅಮ್ಮಯ್ಗೂ ಅವ್ರ ಮಂತಕ್ಕೆ ಹೋಗಿ ಮಾತಾಡಿ ಆ ಗುಂಡಜ್ಜಿನ ಕರ್ಕೊಂಡು ಹೋಗಿ ನಾವು ಎಲ್ಲರೂ ಹೋಗಿ ಕುಕ್ಕಂಡು ಮಾತಾಡಿ ಅವಕ್ಕನ್ನ ಹೆಂಗೆ ಒಪ್ಸಿ ದುಡ್ಡನ್ನು ಕೊಟ್ಟಿದ್ವಿ. ಕೇಸ್ ವಾಪಸ್ ತಾಮಕ್ಕೆ ಹೋಗ್ತೀನಿ ಅಂತನ ಅಲ್ಲಿ ನೀವು ಅಲ್ಲಿಗೆ ಹೋಗಿದ್ರು ಅನ್ಸುತ್ತೆ ಬಸ್ ಸ್ಟ್ಯಾಂಡಿಗೆ. ಆ ಲಸ್ಮಕ್ಕೈನು ಭಾಗ್ಯಕ್ಕೈನು ನೀವು ಆವಾಗಲೇ ಬಂದು ಅವ್ರ ಕೂಟ್ ಗುದ್ದಾಡಿ ಈಗೆಲ್ಲನ ಕೆಲಸ ಕೆಡಿಸ್ಬಿಟ್ರಲ್ಲ ನೀವು. ಈಗ ಅವರು ವಾಪಸ್ ಅಂತೂ ತಾಮಲ್ಲ. ಅಯ್ಯೋ ಜಯಮ್ಮ, ನಮ್ಮ ಪಾಲಿಗೆ ನೀನೇ ಮುಳ್ಳಾಗ್ಬಿಟ್ಟಿಯಲ್ಲೇ. ಅಯ್ಯೋ ಅಲ್ಲ, ನಾವೆಷ್ಟು ಕಷ್ಟಪಟ್ಟಿದ್ವಿ ಗೊತ್ತೇ ಅವಳನ್ನ ಒಪ್ಸಕ್ಕೆ ಲಸ್ಮಕ್ಕನ್ನ. ಈಗ ಒಂದೇ ಕ್ಷಣಕ್ಕೆ ಆ ಕಷ್ಟನೆಲ್ಲನ ಒಳ್ಳೆ ಗುಣಸೆಂಟು ತೊಳೆದಂಗೆ ಮಾಡಿಬಿಟ್ಟಿಯಲ್ಲೇ ನೀನು ನಿನ್ನ ಮಗಳನ್ನು ಸೇರ್ಕೊಂಡು. ಅಯ್ಯೋ ದೇವ್ರೇ, ಅಯ್ಯೋ ಅದಕ್ಕೆ ನಾನು ಕ್ಷಮಿಸ್ಬಿಡ್ರಿ. ಅದಕ್ಕೆ ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ಅವಳೇ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸವಳೆ ಎಂಬುದ ಕೇಳಿಬಿಟ್ಟು ನನಗೆ ಸಿಟ್ಟು ಬಂತು. ಅದಕ್ಕೆ ಅಲ್ಲಿ ಬರ್ಬೇಕಾರೆ ಎದುರಿಗೆ ಸಿಕ್ಬಿಟ್ಲ, ನನಗೆ ಸಿಟ್ಟು ತಡ್ಕೊಂಬಕ್ಕಾಗಲಿಲ್ಲ. ಅದಕ್ಕೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಅವಳನ್ನ ಲಸ್ಮಕ್ಕನ್ನ. ಆದರೆ ಅವಳು ಕೇಸ ವಾಪಸ್ ತಾಮಕ್ಕೆ ಹೋಗ್ತಾ ಇದ್ದಾಳೆ ಎಂಬುದು ಮಾತ್ರ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಗೊತ್ತಿದ್ರೆ ನಾನು ಏನು ಮಾತಾಡ್ತಿರ್ಲಿಲ್ಲ. ನೀವು ಒಳಬೇಡ್ರಿ, ಅದಕ್ಕೆ ಸುಮ್ಮನಿರ್ರಿ. ಅದಕ್ಕೆ ನೀವು ಒಳದ್ ನೋಡಿರಿ, ನನಗೆ ತಡ್ಕೊಂಬಕ್ಕಾಗಲ್ಲ. ಅಯ್ಯೋ, ಅದಕ್ಕೆ ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಅಯ್ಯಯ್ಯೋ ಅಯ್ಯೋ ಅಯ್ಯೋ, ಎಣ ಅದಕ್ಕೆ ಬಿದ್ದುಬಿಟ್ರು. ಯಾಕೆ ತಲೆ ಸುತ್ತ ಬಂತೇನೋ ಏನೋ, ಬಿದ್ದುಬಿಟ್ರು. ರಾಜ ನೋಡ್ಬಾರೋ ನಿಮ್ಮ ಅಮ್ಮಗೆ ಏನಾಯ್ತು ಅಂತನ? ಅಯ್ಯೋ ಕಾಳಿ ಕಾಳಿ, ಏನತ್ತೆ ನಿನಗೆ ಇದ್ಯಾಕೆ ಹಿಂಗೆ ಬಿದ್ದೆ? ಅಯ್ಯೋ ದೇವ್ರೇ, ಜಯಮ್ಮ ನೀನು ಮಾಡಿರೋ ಎಡವಟ್ಟಿಂದ ನಾನು ನೋಡು ಕಾಳಿ ತಲೆ ಸುತ್ತ ಬಂದು ಮೂರ್ಛೆ ಹೋಗ್ಯವಳೆ. ಯಮ್ಮ ಯಾಕಮ್ಮ ಹಿಂಗೆ ಬಿದ್ದೆ? ಯಾಕೆ ಏನಾಯ್ತು ಯಮ್ಮ? ಕಣ್ಬಿಡಮ್ಮ, ಏನೂ ಆಗಲ್ಲ. ನೇತ್ರ ಬತ್ತಾಳೆ ಕಣಮ್ಮ, ಬಿಡಿಸ್ಕೊಂಬತ್ತೀನಿ ಹೆಂಗಾದ್ರೂ ಮಾಡಿ. ಕಣ್ಬಿಡಮ್ಮ. ಅಯ್ಯೋ ಅದಕ್ಕೆ ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನೆ. ಅಯ್ಯೋ ದಡ್ಡ ಮುಂಡೆ ನಾನು, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಿ ಎಲ್ಲ ಎಡವಟ್ಟು ಮಾಡಿ ನಿನ್ಗಿಂತ ಪರಿಸ್ಥಿತಿಗೆ ತರಂಗೆ ಮಾಡಿಬಿಟ್ನಲ್ಲ ಅತ್ತಿಗೆ ನಾನು. ಅಯ್ಯೋ ನಾನು ಪಾಪಿ ಅತ್ತಿಗೆ ದಯವಿಟ್ಟು ಕಣ್ಬಿಡ್ರಿ ಅತ್ತಿಗೆ, ಏನೂ ಆಗಲ್ಲ. ಏನಾಯ್ತು ರಾಜ? ಅಯ್ಯೋ ಅಯ್ಯೋ, ನಮ್ಮಪ್ಪಯ್ಯನು ನೇತ್ರಮ್ಮನು ಜೈಲಿನಾಗೆ ಇರಬೇಕಾಗುತ್ತೇನೋ ಸಾಯ ತಕ್ಕನ. ಅಯ್ಯೋ ಇದನ್ನೆಲ್ಲ ನೋಡ್ಕೊಂಡು ನಾನಿನ್ನ ಬದುಕಿರ್ಬೇಕೇನೋ? ನಾನಂತೂ ಬದುಕಿರಲ್ಲ. ನಾನು ಸತ್ತೋಗ್ತೀನಿ. ಅಯ್ಯೋ ಅತ್ತಿಗೆ ಹಂಗೆಲ್ಲ ಮಾತಾಡ್ಬೇಡ ಅತ್ತಿಗೆ, ಏನೂ ಆಗಲ್ಲ. ಅವ್ರನ್ನ ಬಿಡುಗಡೆ ಮಾಡೇ ಮಾಡ್ತಾರೆ. ನೀವು ಹಿಂಗೆಲ್ಲ ಸಾಯ ಮಾತಾಡಬೇಡ್ರಿ ಅತ್ತಿಗೆ. ಅಯ್ಯೋ ಪಾಪಿ ಮುಂಡೆ, ನಾವು ಎಷ್ಟು ಕಷ್ಟಪಟ್ಟು ಅವಳನ್ನ ಒಪ್ಸಿದ್ವಿ ಕೇಸ್ ವಾಪಸ್ ತಾಮಕ್ಕೆ. ಆದರೆ ನೀರು ಬಂದು ಅವಳು ಕೂಡ ಜಗಳ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟಲ್ಲಿ. ಇನ್ನು ಹೆಂಗೆ ಬಿಡಿಸ್ಕೊಂಬರೋದು ನಮ್ಮ ಅಮ್ಮಯ್ಯನೂ ನಮ್ಮ ಅಪ್ಪಯ್ಯನೂ ನಮ್ಮ ನೇತ್ರಮ್ಮನೂ? ಅಯ್ಯೋ ಅದಕ್ಕೆ ನನಗೆ ಕ್ಷಮಿಸ್ಬಿಡ್ರಿ ಅದಕ್ಕೆ, ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ. ನನಗಿದೆಲ್ಲ ಗೊತ್ತಿರಲಿಲ್ಲ. ನನಗೆ ಅವಳು ನೋಡಿದ ಹೇಳ್ಕೇನೆ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಇಲ್ದಿದ್ರೆ ನಾನು ಏನು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನೀವು ಸಮಾಧಾನ ಮಾಡ್ಕೇಳ್ರಿ. ಇನ್ನು ಹೆಂಗೆ ಸಮಾಧಾನ ಮಾಡ್ಕೊಂಬ್ಲಿ ಏನು? ಅಲ್ಲ, ಕೊನೆಯಲ್ಲಿ ಇದ್ದಿದ್ದು ಒಂದೇ ಒಂದು ದಾರಿ. ಆ ದಾರಿಗೂ ನೀನು ಕಲ್ಲಾಗ್ಬಿಟ್ಟಿಯಲ್ಲೇ ಬಂದು ಇಲ್ಲಿ. ಮನಿಹಳಿ ಯಾಕೆ ಬಂದೆ ನಮ್ಮೂರಿಗೆ ನೀನು? ಕಾಳಿ ಅಳುಬೇಡ, ಸಮಾಧಾನ ಮಾಡ್ಕೇಳಿ. ಇನ್ನೇನು ಮಾಡೋಕ್ಕಾಗುತ್ತೆ? ಈ ಜಯಮ್ಮನು ಆತ್ರಿಗೆಟ್ಟವಳು. ಏನು ಎತ್ತ ಅಂತೇಳಿ ತಿಳ್ಕೊಂಬಲ್ಲ, ಏನಿಲ್ಲ. ಯಾರು ಕೂಟ ಅಂತ ಅವ್ರ ಕೂಟೆ ಜಗಳ ಮಾಡಕ್ಕೆ ಹೋಗ್ಬಿಡ್ತಾಳೆ. ಸುಮ್ಮನಿರ ನಾಂಬಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಆಗಿದ್ದಾಗೋಯ್ತು. ಈಗ ಲಸ್ಮಕ್ಕನ್ನ ತಿರ್ಗ ಹೋಗಿ ಕೇಳಬೇಕು ಅಷ್ಟೇನೆ. ಅದಕ್ಕೆ ನಾನು ಹೋಗಿ ಲಸ್ಮಕ್ಕನ್ನ ಕೇಳ್ಕೊಂತೀನಿ. ಕ್ಷಮ್ಸಮ್ಮ, ಏನೋ ನನಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ಅಂತ ಹೇಳಿ ನಾನು ಬೇಡ್ಕೊಂತೀನಿ. ಸುಮ್ಮನಿರ್ರಿ ಅತ್ತಿಗೆ, ಕೇಸ ವಾಪಸ್ ತಾಳ್ಮಂಗೆ ನಾನು ಮಾಡ್ತೀನಿ ಅತ್ತಿಗೆ. ಯಮ್ಮ ನೀನು ಸಮಾಧಾನ ಮಾಡ್ತೀಯ, ಏನೂ ಆಗಲ್ಲ. ಅತ್ತೇನು ಕರ್ಕೊಂಡೋಗಿ ಲಸ್ಮಕ್ಕಯ್ಯರ ಮಂತಕ್ಕೆ ಕ್ಷಮೆ ಕೇಳ್ಸಣ. ಕೇಸ್ ವಾಪಸ್ ತಗೊಳ್ಳ ಲಸ್ಮಕ್ಕಯ್ಯ. ಏನೋ ತಿಳಿದೆ ನಮ್ಮ ಅತ್ತೆ ಬಾಯಿಗೆ ಬಂದಂಗೆ ನಿನ್ನ ಅಂದ್ಬಿಟ್ಟೈತೆ, ಅದನ್ನೇ ಮನಸ್ಸಿನಾಗ ಇಕ್ಕೇಬೇಡ ಅಂತೇಳಿ ಕೇಳ್ಕೊಂಬ ನಡೀರಿ.
ಹ್ಞೂ ಕಣ ರಾಜ. ಏಯ್ ಜಯಮ್ಮ ನಡಿ ಹೋಗೋಣ. ಅಲಸ್ ಮಕ್ಕಂತಾಗೆ ನೀನು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು, ಒಪ್ಕೊಳಂಗೆ ಮಾಡಬೇಕು ನೀನೇನು ಇವತ್ತು. ಎಲ್ಲ ಹಾಳು ಮಾಡಿರೋದು ನೀನೇ ತಾನೆ, ನೀನೇ ಇವಾಗ ಒಪ್ಪಿಸ್ಬೇಕು ಅಲಸ್ ಮಕ್ಕನ ಹೇಳಿರ್ತೀನಿ. ಅಲ್ಲ ಕಣಮ್ಮ ರಾಣಿ, ನಿಮ್ಮ ಅಮ್ಮಯ್ಯ ಅಂತೂ ಆತ್ರಗೆಟ್ಟವಳು, ನಿನಗಾದ್ರೂ ಬುದ್ಧಿ ಬೇಡವಾ ಹಂಗೆಲ್ಲ ಮಾತಾಡಬಾರ್ದು ಅಂತಾನೆ. ನೀನು ನಿಮ್ಮ ಅಮ್ಮಯ್ಯ ಆಡ್ದಂಗೆ ಅವು ಲಸ್ ಮಕ್ಕನ ಕೂಡ ಜಗಳ ಮಾಡಿ ಬಂದಿದೆಯಲ್ಲ, ಗೊತ್ತಾಗಲ್ವ ನಿನ್ಗೆ ಅಷ್ಟೂ? ಮಾವ ನನಗೆ ಇದೆಲ್ಲ ಗೊತ್ತಾಗ್ಲಿಲ್ಲ ಮಾವ. ಆ ಅಮ್ಮಯ್ಯ ಇವಳೇನೆ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದ್ದು ನಿಮ್ಮ ಮಾವನ್ನು ಮತ್ತೆ ನೇತ್ರನು ಅಂತ ಹೇಳಿರ. ನನಗೂ ಸಿಟ್ಟು ಬಂತು, ನಾನು ಒಂದೆರಡು ಮಾತು ಬೈದೆ ಅಲಸ್ ಮಕ್ಕನ್ನ. ಇದು ಈ ಥರ ಅಂತ ಹೇಳಿ ಗೊತ್ತಿದ್ರೆ ನಾನು ಏನು ಮಾತೇ ಆಡ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಹೇಳೋದು, ಮಾತಾಡಿದ್ರೆ ಓತು ಮುತ್ತು ಹೊಡೆದ್ರೆ ಓತು ಅಂತಾನೆ. ಮಾತಾಡೋದಕ್ಕೂ ಮೊದಲು ಯೋಚನೆ ಮಾಡಬೇಕು. ಮಾವ ಅಮ್ಮಯ್ಯನು ನಾನು ಆ ಲಸ್ ಮಕ್ಕನ ಹತ್ರ ಕ್ಷಮೆ ಕೇಳ್ತೀವಿ. ಎದ್ದೇಳ್ರಿ ಹೋಗೋಣ ಆ ಲಸ್ ಮಕ್ಕ ಮಂತಕ್ಕೆ. ಯಮ್ಮ ಅತ್ತೆನ ಕರ್ಕ ಹೋಗೋಣ ಅವ್ರ ಮಂತಕ್ಕೆ, ನಾವಿಬ್ರು ಹೋಗಿ ಕ್ಷಮೆ ಕೇಳೋಣ. ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ವಿ, ನಮ್ಮನ್ನು ಕ್ಷಮಿಸು ಅಂತ ಹೇಳಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದ ಸಿಗ್ತೀವಿ. ನಮಸ್ಕಾರ.